ಜೇನು ಒಂದಾದ ಹಾಗೆ ನಿನ್ನ ಜೀವನ ಹಾಲು ಜೇನು ಒಂದಾದ ಹಾಗೆ ನಿನ್ನ ಜೀವನ ಸುಖವಾಗಿರು ಆನಂದದ ಮನನಾಗೆ ಬಾಳು ಸವಿಗಾನ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಮೀನಾಕ್ಷಿ ದೇವತೆ ಕಥಾನಾಯಕ ಶಂಕರ್ ಈ ಪಾತ್ರದಲ್ಲಿ ನಾರಾಯಣಗೌಡ. ಈ ನಾಟಕದ ಮತ್ತೊಬ್ಬ ಕಥಾನಾಯಕ ಸುಂದರ್ ಈ ಪಾತ್ರದಲ್ಲಿ ಆನಂದ್. ನಿನ್ನ ನೆಟ್ ನೆಟ್ಗೆ ಸಿಗೋದು ಮಾಡ್ತೇನೆ. ಆಸ್ಪತ್ರೆಯಲ್ಲಿ ಮಂಜು ತಿಂಗಾರಿ ಥೈ 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 ಬಂಗಾರಿ ಅನಲ್ಲ ಥೈ 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 ಎನ್ನು ತಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ಬಯ್ಯಾರಿ ಆಡಿನಲ್ಲಿ ನಲಿ ಮಯೂರಿ ಆಡಿನಲ್ಲಿ ನಲಿ ಮಯೂರಿ ಥೈ 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 ಬಂಗಾರಿ ಥೈ 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 ಎನ್ನು ತಿಂಗಾರಿ ಥೈ 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 ಬಂಗಾರಿ ಓ
ಮತ್ತೊಬ್ಬ ಹಾಸ್ಯ ನಟ ನಾರಾಯಣ ಗೌಡ ಟೈಲರ್ ಇಟ್ಟಿ ಪಾತ್ರದಲ್ಲಿ. ಚಿತ್ರ ಎಲ್ಲೆಲ್ಲಿ ಕಿಂಡಿ ಬೇಕೋ ಅಲ್ಲೆಲ್ಲಿ ಕಿಂಡಿ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಡ್ತೀರ. ಹಾಸ್ಯ ಪಾತ್ರದಲ್ಲಿ ಶನಿರಾಜ್. ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾನ ಕಂಡೆನು ಮಗವು ಇಂಥ ಚೆನ್ನ ನಗುವು ಎಂಥ ಚೆನ್ನ ನಯನ ಎಂಥ ಚೆನ್ನ ಅಧರ ಎಂಥ ಚೆನ್ನ ಇಂಥ ಅಂದ ಇಂಥ ಚೆಂದ ಎಂದು ಕಾಣೆನ ಇಂಥ ಅಂದ ಇಂಥ ಚೆಂದ ಎಂದು ಕಾಣೆನ. ಚಿತ್ರ ಬೇಗ ಬಾರೆ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮುಲ ಮುಚ್ಚಿ ಮಸಾಜ್ ಮಾಡ್ಕೊಡ್ತೀನಿ. ಈ ಪಾತ್ರದಲ್ಲಿ ಮಹಾದೇವ್. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಕಳನಾಯಕನ ಪಾತ್ರದಲ್ಲಿ ಸಿಂಧುರಾಜ. What's up?
ನಾಟಕದ ಗೌರವ ಪಾತ್ರ ಪಟೇಲ್ ರಾಜನ್ ಪಾತ್ರದಲ್ಲಿ ದೈತ್ಯಗೌಡ. ಡಬಲ್ ಗೆ ಮಾಡೋದರ್ದು ನನಗೇನಿದೆ? One
ಹಾಗೆ ಆ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಅಂತ ಕೇಳ್ಬೋದ ಮೀನಾಕ್ಷಿ? ದೇವ್ರ ಹತ್ರ ಏನಂತ ಕೇಳ್ಕೊಳ್ಳಿ, ನಾನು ಮುತ್ತೈದೆ ಸ್ಥಾನ ಗಟ್ಟಿಯಾಗಿರ್ಲಿ, ಮಕ್ಕಳಿಗೆ ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡೆ. ಅಲ್ಲ ಮೀನಾಕ್ಷಿ, ಎಲ್ಲ ಗಂಡ ಮಕ್ಕಳಿಗೆ ಕೇಳ್ಕೊಂಡ್ರೆ ನಿನಗಾಗಿ ಏನ್ ಕೇಳ್ಕೊಂಡೆ ಮೀನಾಕ್ಷಿ? ನನಗೋಸ್ಕರ ನೀವಿರ್ಬೇಕಾರೆ ನನಗೋಸ್ಕರ ನಾನು ಏನ್ರಿ ಕೇಳ್ಕೊಳ್ಳಿ? ನಿಮ್ಮನ್ನ ಪ್ರೀತಿಸೋ ಮದುವೆ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನ 10 ವರ್ಷ ನಮ್ಮನ್ನ ದೂರ ಇಟ್ಟಿದ್ದೇನೆ. ನನ್ನ ಮುಖ ಕೊಡೋ ನೋಡೋದಕ್ಕೂ ಅಸಹ್ಯ ಪಡ್ತೇನೆ. ನನ್ನ ತವ್ರ ಮನೆ, ನನ್ನ ಗಂಡನ ಮನೆ ನೀವೇ ಆಗಿರ್ಬೇಕಾರೆ ಈಗ ನನಗೋಸ್ಕರ ಏನ್ರಿ ಬೇಕು? ಸದಾ ಈ ನಿಮ್ಮ ಎದೆ ಮೇಲೆ ಮುತ್ತೈದೆ ಸಾವನ್ ಬಂದ್ರೆ ಅಷ್ಟೇ ಸಾಕು ಅಂದ್ರೆ ಬಿಡ್ತು ಅನ್ನೋ ಮೀನಾಕ್ಷಿ. ಸಾಯುವಂತ ವಿಚಾರನ ಯಾತಕ್ಕೆ ಮಾತಾಡ್ತೀಯ? ನನ್ನನ್ನ ಪ್ರೀತಿಸಿ ಶಾಶ್ವತವಾಗಿ ತವ್ರು ಕಳ್ಕೊಂಡವಳೇನು? ಆ ಪಾಪ ಪ್ರಜ್ಞೆ ನನ್ನನ್ನ ಆಗಾಗ್ಗೆ ಕಾಡ್ತಾ ಇರುತ್ತೆ ಮೀನಾಕ್ಷಿ. ನನ್ನಿಂದಾಗಿ ನೀನು ನಿನ್ನವರ ಸಂಬಂಧ ಸಮಾರಂಭ ಸುಖ ದುಃಖಗಳಿಂದ ದೂರವಿದ್ದೀಯ. ನೀನೆಂತ ತ್ಯಾಗಮಯಿ ಮೀನಾಕ್ಷಿ. ನಿನ್ನಂತ ಹೆಂಡತಿನ ನಾವು ಪಡೆದಿರೋದು 7 ಜನ್ಮದ ಋಣಾನುಭವ. ಮುತ್ತನಂತ 3 ಮಕ್ಕಳು ಕೊಟ್ಟಿದೀಯ. ಹೊತ್ತಿಗೂ ರುಚಿಯಾದ ಊಟ ಕೊಡ್ತೀಯ. ಇದಕ್ಕಿಂತ ಏನ್ ಬೇಕು ಮೀನಾಕ್ಷಿ? ಸರಿ ಹೋಯ್ತು. ಇದೇ ರೀತಿ ನಿಮ್ ಜೊತೆ ಮಾತಾಡ್ತಾ ನಿಂತ್ರೆ ನಿಮ್ ಮಕ್ಳು ಬಂದು ಕುಂದಾಡ್ತಾರೆ. ಅಡಿಗೆ ಮಾಡ್ಬೇಕು. ನಾನು ಅಡಿಗೆ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಪ್ರಳಯನೇ ಮಾಡಿ. ಅಂದಾಗ ಮೀನಾಕ್ಷಿ, ಎಲ್ಲಿ ಆ ನಿನ್ನ ಚಿನ್ನ ರನ್ನ ಮುದ್ದು ಅಲ್ವಲ್ಲ? ಆ ನಿನ್ ಚಿನ್ನ ರನ್ನ ಮುದ್ದು ಬೇಸಿಗೆ ರಜಾ ಅಲ್ವಾ, ಕುಣಿಯಕ್ ಹೋಗಿದ್ದಾರೆ ನೋಡಿ. ನಿಮ್ ಮಕ್ಳ ಜೊತೆ ಹೆಣ್ಗದ ಸಾಕಾಗೋಗಿದೆ. ಅಂದಾಗೆ ಮೀನಾಕ್ಷಿ, ಹೇಗಿದ್ರು ಮಕ್ಕಳು ಮನೇಲಿಲ್ಲ. ಮುಂದೆ ಒಂದು ತುಂಟಾಟ ಜಾಸ್ತಿ ಆಗ್ತಾ ಇದೆ. ಆಯ್ತು ಬಿಡು, ಆಯ್ತು ಸುಂಕ ಇಲ್ಲ ಅನ್ಕೊಂಡು ಸುಮ್ನಿಗ್ ಬಿಡ್ತೀನಿ. ಏನ್ ಸುಮ್ಮನೆ ಏನೋ ತಮಾಷೆ ಮಾತಾಡ್ರೆ ಕೆನ್ನಿನ ಕೆಂಪುಗೆ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರೆ ರಾಯ್ಡು ತುಂಬಾ ಮುದ್ದಾಗೆ ಕಾಣ್ತೀರಾ. ಪುಣ್ಯದ ಫಲವು ಕಾಣು ನಿನ್ನ ಭಯವೇನು ಎಲ್ಲ ದೇವರ ನಾ ಬೇಡಿಕೊಂಡೆನು. ನಾನು ಕಂಡಾಗ ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು.
ನನ್ನ ರೂಪ ಬೆಳಗಿನ ನಂದಾದೀಪ ಅಮ್ಮ ಎಂದು ಅಂದಾಗ ಅಮ್ಮನ ಮಗುವ ಕಂಡಕ್ಕ ಏನೋ ಭರವಸವು ನನ್ನ ಮನದಲ್ಲಿ ಅಕ್ಕ ಹೆಣ್ಣಾಗಿ ಕೆಟ್ಟಾಗಿ ಮನೆಯ ತುಂಬಿದೆ ಹೆಣ್ಣಾಗಿ ಚೆನ್ನಾಗಿ ಮನವ ತುಂಬಿದೆ ನಿನ್ನ ಬಗೆಯನ್ನು ಮೊದಲನೇ ಮಗು ಗಂಡು ಮಗನೇ ಬೇಕು ಅಂತ ನೀನು ಸುತ್ತರು ಬೇಡದಿರೋ ದೇವ್ರುಗಳಿಲ್ಲ. ಹೇಗೆ ಎಲ್ಲ ಹೆಂಗಸರ ವ್ಯಾಮೋಹ ನೀನು ಬಿಡ್ಲಿಲ್ಲ ಅಂತ ಕಾಣಿಸ್ತೇನೆ. ಹಾಗಲ್ಲ ಅಂದ್ರೆ ಮೊದಲೇ ಮಗು ಗಂಡು ಮಗು ಆಯ್ತಂದ್ರೆ ತಮ್ಮ ತಂಗಿಗೆ ಆಸೆ ಆಯ್ತೇನೆ, ಮುಪ್ಪಿನ ಕಾಲದಲ್ಲಿ ನಮ್ಮ ನೆರವಾಗ್ತಾನೆ. ಏನಂದ್ರೆ ನನ್ಗೊಂದು ಆಸೆ ಇದೆ ರೀ. ಹೇಳಮ್ಮ, ಅದೇನ್ ನಿನ್ನ ಆಸೆ ಹೇಳು. ಏನೂ ಇಲ್ಲ ರೀ, ನನ್ನ ಮದುವೆ ಆದ್ಮೇಲೆ ನಿಮ್ಮ ಹತ್ರ ನಾನು ಏನೂ ಕೇಳಿಲ್ಲ. ಯಾಕೋ ಗೊತ್ತಿಲ್ಲ, ಅಣ್ಣ ಅದಕ್ಕೆ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅಣ್ಣ ಅದಕ್ಕೆ ನೋಡ್ಕೊಂಡು ಬರೋಣ. ಅವರು ನನ್ನನ್ನು ನಿನ್ನನ್ನು ಮನೆ ಸೇರಿಸ್ತಾರೇನು? ನಡಿ, ಬಾಯಿಗೆ ಬಂದಂಗೆ ಬೈಲಿ, ಬೇಕಾದ್ರೆ ನನಗೊಂದು 2 ಏಟು ಹೊಡಿಲಿ, ನಾನು ಬೇಜಾರು ಮಾಡ್ಕೋದಿಲ್ಲ. ಯಾಕೋ ಅಣ್ಣನ ತುಂಬಾ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಬೇಡ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್, ಕರ್ಕೊಂಡು ಹೋಗ್ರಿ. ಆಯ್ತು ಆಯ್ತು ಮೀನಾಕ್ಷಿ. ಸುಂದರ್, ಶೀಲಾ, ಇಲ್ಲೇ ಮನೇಲಿ ಆಟ ಆಡ್ಕೊಳ್ತಾ ಇರಿ. ನಾನು ಅಮ್ಮ ಹೊರಗಡೆ ಹೋಗಿದ್ ಬರ್ತೀವಿ. ಸರಿ ಹೇಳಿ ಮೀನಾಕ್ಷಿ. ಸರಿ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಹೊರಡೋಣ ಬನ್ನಿ. ಒಳ್ಳೆದಾದ್ರೂ ಪರವಾಗಿಲ್ಲ. ಬರುಂದೆಯ ಬಾಳಿನ ಬೆಳಕಾಗಿ ಬರುಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಗಾಗಿ ನನಗಾಗಿ ನನ್ನ ಜೊತೆಯಾಗಿ ಪ್ರೀತಿಯ
ಯಾಕೋ ಮೀನಾಕ್ಷಿನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಎಲ್ಲೋ ಯಾರ ಬಾಯಿಲು ಸುಳಿಬಾರ್ದು ಅಂತ ಗೊತ್ತಿಲ್ಲ. ಅವಳು ನನ್ನ ಪಾಲ್ಗೆ ಎಂದೋ ಸತ್ತೋದ್ಲು ಅಂತ ಅವಳಿಗೆ ಸ್ವಲ್ಪಟ್ಟ ಬಟ್ಟೆ ಫೋಟೋ ಅವತ್ತೇ ಸುಟ್ಟಿ ಪೂಜೆ ಮಾಡಿದ್ದೀನಿ. ಆದ್ರೂ ನಾನು ಕೋಪದ ಬಗ್ಗೆ ತಿಳಿದು ಮಾತಾಡ್ತಾ ಇದೀಯಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಆಗೂ ಇಲ್ಲ ಈಗೂ ಇಲ್ಲ. ಬಾಯ್ ನೋಡು ನೋಡ, ನನ್ನ ಮಗಳು ಒಬ್ಳಿದ್ರೆ ಇಡೀ ಜಗತ್ತೇ ಎಲ್ಲ ತಂಗಿ ತಾಯಿ ಇಡೀ ಸರ್ವಸ್ವ ಇವಳು. ಹೌದೌದು, ಮಗಳು ಒಬ್ರು ಇದ್ಬಿಟ್ರೆ ಮಗ ನೆನ್ಪಕ್ ಬರಲ್ವೇನೋ. ನೋಡು ಬಂದ ನೋಡ, ಇವಳೊಂದು ಕಣ್ಣು ಇವಳೊಂದು ಕಣ್ಣು, ಇವರಿಬ್ರು ಮಕ್ಕಳು ನನಗೆ 2 ಕಣ್ಣಿದ್ದಾವೆ ಕಣ. ನೋಡ್ತಾನೆ ಇದೀನಲ್ರಿ. ಆಗಲ್ಲ ಕಣ ಸುಮತಿ, ಆಗಲ್ಲ ಕಣ. ನನ್ನ ಮಗಳು ವಯಸ್ಸಿಗೆ ಬಂದ್ರೆ ಸ್ಟೇಟ್ ನಿಂತಿದ್ರೆ ಕಣ ಒಂದು ಕೂಡ ಹೆಚ್ಚು ಕಮ್ಮಿ ಇದ್ದಾಗ. ಹೌದು, ಎಲ್ರು ಹೇಳ್ತಾರೆ ದೀಪ ಬೆಳೆದು ದೊಡ್ಡೋಳಾದ್ರೆ ಅಮ್ಮ ಯಾರು ಮಗಳು ಯಾರು ಅಂತ ಗುರ್ತಿಡಿಯೋದಕ್ಕಾಗಲ್ಲ ಅಂತ ನನಗೆ ರೇಗಿಸ್ತಾ ಇರ್ತಾರೆ. ಹೇಗೆ ಸರ್ ನೀನು? ಅದಕ್ಕೆ ಮೀನಾಕ್ಷಿ ಬಾ ಅಮ್ಮ, ಹೇಗಿದ್ಯಾ? ಗಂಡ ಮಕ್ಕಳೆಲ್ಲ ಬರ್ಲಿಲ್ವಾ? ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಮೀನಾಕ್ಷಿ ಫಸ್ಟ್ ಇಲ್ಲಿಂದ ಹೊರಗಡೆ ಹೋದ ಸರಿ, ನಾನು ಕೊಲೆಗಾರ ಹೇಳೋಕ್ಕೂ ಮುಂಚೆ. ಮನೆ ಮಗಳು ನೋಡಿ, ಈ ಮನೆ ಮಗಳು ಈ ಮನೆಗೆ ಬಂದಿದ್ದಾಳೆ ರೀ. ಅವಳಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ನಾ ಸುಮ್ಮನೆ ಇರಲ್ಲ. ಯಾರು ಮನೆ ಮಗಳು? ಇವಳು ಮನೆ ಮಗಳು. ಮನೆ ಮಗಳು ಮನೆ ಮಗಳು ಅಂತ ಸಾಕಿ ಸಲಗಿದೆ. ಅಪ್ಪ ಅಮ್ಮ ಇಲ್ಲ ಅನ್ನಕ್ಕ ಹೊರತು ಸಹ ಕಾಡಕ್ಕೆ ಬಿಡದೆ ಸಾಕಿ ಸಲಗಿದ್ದಕ್ಕೆ ಇವಳು ಕೊಟ್ಟು ಹುಡುಗರು ಏನು ನೋವು, ನಿರಾಸೆ, ದುಃಖ ಅಷ್ಟೇ. ಅಣ್ಣ, ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ನಿನ್ನ ಗೌರವ ಕಳೆಯುವಂಥ ಕೆಲಸ ನಾನೆಂದೂ ಮಾಡಿಲ್ಲ ಅಣ್ಣ. ಈ ಊರಿನಲ್ಲಿ ನಿನಗೆ ಆಗೋ ಗೌರವ, ಘನತೆ, ಸಂಪತ್ತು ಎಲ್ಲ ಇದೆಯೋ ಅದೇ ರೀತಿ ಅವ್ರಿಗೂ ಒಂದು ಗೌರವ, ಸಂಪತ್ತು ಎಲ್ಲ ಇದೆ ಅಣ್ಣ. ನಮ್ಮೇಲೆ ಹಾಗೆ ತನ್ನ ಸಾಧಿಸ್ಬೇಡ. ಇನ್ಮೇಲಾದ್ರೂ ನಾವೆಲ್ಲರೂ ಒಂದಾಗಿರೋಣ, ನನ್ನಂತ ಬಾಳೋಣ. ಬೇಡ ಅಂತ ಮಾತ್ರ ಹೇಳ್ಬೇಡಣ್ಣ. ನಿನ್ನ ಕಾಲು ನಿನ್ ಕೈ ಮೈಗೆ ಮಾಡ ಹೋಗು ಆಚೆ. ರೀ, ಅವಳು ಈ ಮನೆ ಮಗಳು ರೀ. ಅವಳಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅದನ್ನ ಕೊಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ನಾ ಸುಮ್ಮನೆ ಇರಲ್ಲ. ಅಂದ್ರೆ ಬೇಡಮ್ಮ, ಬೇಡ. ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋ ಕರೆದು ಅವಳಿಗಿನ್ನೂ ಬಂದಿಲ್ಲ. ತವರ ಮನೆಗೆ ಮೀನಾಕ್ಷಿ ತವರ ಮನೆಗೆ ಬೇಡವಾದ್ರು ನನ್ನ ಮನೆ ಭಾಗ್ಯ ದೇವತೆ. ಅಂತವರ ಕಣ್ಣಲ್ಲಿ ನೀರು ತರಿಸು ಇಂಥವ್ರು ಮಾನ ಮರ್ಯಾದೆ ಅನ್ನೋದೇನಾರ ಐತಿಲ್ಲ. ಈ ಮನೆ ಬಸ್ಸು ತುಳಿತಿರ್ಲಿಲ್ಲ. ಮಾನಗೆಟ್ಟವರು ಅಣ್ಣ ಬೇಡಣ್ಣ, ಹಾಗೆ ತನ್ನ ನಾ ಸಾಧಿಸ್ಬೇಡಣ್ಣ. ಮೀನಾಕ್ಷಿ ಎಲ್ಲಿದ್ರು ನನ್ನ ನಾನೇ ಅಣ್ಣ. ಅದಕ್ಕೆ ಮೀನಾಕ್ಷಿ ಮೀನಾಕ್ಷಿ
ಕಣ್ಣೂರ ಪಡಲು ಹುಟ್ಟು ಸಾವಿನ ನಗುವೆ ಕಣ್ಣೂರ ಪಡಲು ಬರಿ ಕಣ್ಣೂರ ಪಡಲು ಊರುತ್ತಿದೆ ಸಾವಿನ ಪಡಲು ಊರುತ್ತಿದೆ ದೇಹದ ಒಡಲು ಮಾತಾಡಕ್ಕೆ ನೀವು ಸಾಯಿ ನೀವು ಬರೆದ್ರೆ ನೆತ್ತಿ ಸಾಯ್ತಿರಲಿಲ್ಲ ನನ್ನ ನೆತ್ತಿ ಸಾಯ್ತು ನೀವೇ ಕಾರಣ ನೀವು ಉದ್ದಾರಲ್ಲ ನೀವು ಉದ್ದಾರಲ್ಲ ನೀವು ಸರ್ವನಾಶ ಆಗೋಯ್ತೀರ ನೀವು ಸರ್ವನಾಶ ಆಗೋಯ್ತೀರ ಗುಡುಗು ಗುಡುಗಿದಂತೆ ಸಿಡಿಲು ಸಿಡಿದಂತೆ ಮಿಂಚು ಮಿಂಚಿನಂತೆ ಈ ನನ್ನ ದೇಹದಲ್ಲಿ ಬೇಸಾಗ್ನಿ ಜ್ವಾಲೆ ಉಕ್ಕಿ ಹರಿಯುತ್ತಿವೆ. ನಿನ್ನ ಉಸಿರು ನನ್ನ ದೇಹದ ನರನಾಡಿಯಲ್ಲಿ ಸುಳಿದಾಡ್ತಾ ಇದೆ. ನನ್ನ ಸ್ವಪ್ನ ಲೋಕದ ಸುಂದರಿಯಾಗಿ ನೀ ರಾರಾಜಿಸಬೇಕು. ಆ ನಿನ್ನ ಸೌಂದರ್ಯಕ್ಕೆ ನಾನು ರಾಜನಾಗಬೇಕು. ಭೂಮಿ ಕೋಪಗೊಂಡ್ರೆ ಭೂಕಂಪ, ಸಮುದ್ರ ಕೋಪಗೊಂಡ್ರೆ ಸುನಾಮಿ, ಬಟ್ ಈ ಉದ್ಭವ ಕೋಪಗೊಂಡ್ರೆ ಪ್ರಳಯ.
ಲೋ ಮಾವ ಮೇಲ್ಗಡೆಯಿಂದ ಕುಟ್ಟದೆ ಹೆಂಗ್ ಅಗಲಾಗೋಕೆ ಹಂಗ್ ಇಟ್ಕೊಂಡಿದ್ಯಾ ಬಾಳ್ಯ ನೀನು ಕುಣಿತೀಯ ಕುಣಿದ್ರ ಅದ್ ಯಾವ್ಯಾವ ಪಾರ್ಟ್ಸ್ ಉದ್ರೋಯ್ತಾವೋ ಏನೋ ಕುಣಿ ನೋಡ್ತೀನಿ ಅದೇ ಕುಣಿತೀಯ ಕುಣಿತೀವಿ ನೋಡ್ತೀವಿ ಈಗ ಗಂಡು ನಾನಲ್ಲ ನಮ್ಮಪ್ಪ ಪಂಡ ಯಾರೆಲ್ಲ ಕನ್ನಡ ಭಾಷೆನಿ ನಂಜೀವ ಕಾವೇರಿ ತಾಯಿನಿ ನಮ್ಮವ್ವ ಈ ಮಣ್ಣಂದ್ರೆ ಚಿನ್ನ ಈ ಹೊತ್ತೋನು ರನ್ನ ನಡಿ ಚಂದ ನುಡಿ ಚಂದ 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 ಗೆಳೆಯ ಅಂತಿಂತ ಗಂಡು ನಾನಲ್ಲ ನಮ್ಮಪ್ಪ ಪಂಡ ಯಾರೆಲ್ಲ ಕನ್ನಡ ಭಾಷೆಗೆ ನಂಜೀವ ಕಾವೇರಿ ತಾಯಿನಿ ನಮ್ಮವ್ವ ಈ ಮಣ್ಣಂದ್ರೆ ಚಿನ್ನ ಈ ಹೊಟ್ಟೋನು ರನ್ನ ನಡೆ ಚಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅಂತಿಂತ ಗಂಡು ನಾನಲ್ಲ ನಮ್ಮಪ್ಪ ಬಂಡ ಯಾರೆಲ್ಲ ಕನ್ನಡ ಭಾಷೆನಿ ನಂಜೀವ ಕಾವೇರಿ ತಾಯಿನಿ ನಮ್ಮವ್ವ ಲೋ ಮಾವ ಒಂದು ಸ್ಟೆಪ್ ಬಿಟ್ಟು ಇನ್ನೊಂದಿಗೆ ಎಕ್ಸ್ಚೇಂಜ್ ಮಾಡ್ಲಿಲ್ಲ ನೀನು ಡ್ಯಾನ್ಸ್ ಬೇರೆ ಮಾಡ್ತೀಯಾ ದಯವಿಟ್ಟು ಎಲ್ಲೂ ಡ್ಯಾನ್ಸ್ ಮಾಡಕ್ ಹೋಗ್ಬೇಡ ಮಲಗಿರೋ ಎಣನು ದೊಡ ಅಂತ ನಿಂತ್ಕೊಂಡು ಬಾಯ್ಬಿಟ್ಟು ನಮಗೆ ಡ್ಯಾನ್ಸ್ ಮಾಡ್ತಾನಂತೆ ಡ್ಯಾನ್ಸ ಹೋಗ ಮುದವಿ ಕನ್ನಡಿ ಮುಂಚೂಡಿ ನೋಡ್ಕೋಗೋ ಗಿಟ್ಟಾಕ ನಿನ್ನ ಮೂತಿಗೆ ಮಂಗಳಾರತಿ ಎತ್ತ ನಿನಗೇನ ಬಂತು ಚಪ್ಪಟೆ ರೋಗ ನಮ್ಮ ಮಾವನ ಮಗಳು ನನ್ನ ಮಾವನ ಮಗಳು ತಿಂದು ಉಂಡು ಈ ಗುಂಡಿಗೆ ಗುಂಡಾಗಿ ಗಣಿಲಿ ಅಂತ ದಿನಾಲು ಗಟ್ಟಿ ಎಣ್ಣೆ ಹಾಲು ತಂದ್ಕೊಟ್ರೆ ನೀನು ಗಡಗಡ ಅಂತ ಕುಟ್ಬಿಟ್ಟು ಓರಿಗೆ ಬಂದಿರೋ ಕಡ್ಸ್ತಾರ ಮಾವ ಕುಣಿತಾ ಕುಣಿತಾ ನೆಗಿತಾ ನೆಗಿತಾ ಇದ್ರೇನೆ ಮಾವ ಡ್ಯಾನ್ಸ್ ಬರೋದು ಅಷ್ಟೇ ಯಾಕೆ ಮಾವ ಜೀವನದಲ್ಲಿ ಒಂದು ದೊಡ್ಡ ಕನ್ಸಿಟ್ಕೊಂಡಿದೀನಿ ಗೊತ್ತಾ ಮಾವ ಏನ್ ಕನ್ಸು ಮಾವ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕು ಮಾವ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ದೊಡ್ಡ ಹೀರೋಯಿನ್ ಆಗ್ಬೇಕು ಆಗ ಜನ ಎಲ್ಲ ನನ್ನ ಫ್ಯಾನ್ಸ್ ಆಗ್ಬೇಕು ಅಂತ ನನ್ಗೆ ಆಸೆ ಗೊತ್ತಾ? ತೆಗೆದು ಬಿಟ್ಟ ಅಂದ್ರೆ ಮುಖ ಹಪ್ಪಳ ಆಗ್ಬಿಡ್ಬೇಕು ಈಗಿರೋ ಹೀರೋಯಿನ್ಗೆ ಅಲ್ಲಿ ಕೆಲಸ ಇಲ್ಲ ಖಾಲಿ ಇದಾರೆ ಅಂತದ್ರೆಲ್ಲ ಸಿನಿಮಾ ಹೀರೋಯಿನ್ ಆಗ್ತಿ ಅಂತ ಏನ ನಮ್ಮ ಮಾವನ ಮಗ ನಮ್ಮ ಮಾವ ನನ್ನ ಮಾವ ಅಂದ್ರೆ ನಿನ್ನ ಅಪ್ಪ ನನಗೆ ಮಾತು ಕೊಟ್ಟು ಇವಳೇ ನಿನ್ನ ಹೆಂಡ್ರು ಅಂತ ಕೊಟ್ಟುಬಿಟ್ಟ ಅದೇ ಅಂದ ತಕ್ಷಣ ಕೊಟ್ಟು ಕಂದ್ಬಿಟ್ಟವ ನೋಡ್ಬೇಕಲ್ಲ ಕಣ್ಣಾರೆ ಅಂತ ಅದಕ್ಕೇನೆ ಕೊಟ್ಟುಬಿಟ್ಟಿರೋದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಈ ಮನೆನ ಬಿಟ್ಕೊಟ್ಟು ಮುಂದಕ್ಕೆ ಮದುವೆ ಆಗುಮ ಅಂತ ಹಾಲು ಹಣ್ಣು ಹಂಪಲ ತಂದ್ಕೊಟ್ಟು ನಿನ್ನ ಇಲಾಖೆ ಸಾಕ್ತಾ ಇದೀನಿ ಕಣೆ ಗೊತ್ತಾ ಅದ ಗಟ್ಟಿ ಹಾಲು ತಂದಿದ್ರೆ ಕಾಯ್ಸ್ಕೊಂಡು ಕುಡಿ ಸುರ್ಕೋ ನೀ ಗಟ್ಟಿ ಹೇಳ್ತಾನಿದ್ದೀನಿ ತೆಗೆ ಅಂತೆ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಗಟ್ಟಿ ಹಾಲು ಹಣ್ಣು ಅದು ಇದು ಎಲ್ಲ ಕೊಟ್ಟು ನನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಾ ಇದ್ಯಾ ನೀನ್ ಕೊಟ್ಟಿದ್ದನ್ನೆಲ್ಲ ಈಸ್ಕೊಂಡು ನಿನ್ ಬುಟ್ಟಿಗೆ ಬೀಳೋದಿಕ್ಕೆ ನಾನೇನು ಬೇಬಿ ಅಲ್ಲ ಬೆಳೆದು ದೊಡ್ಡೋಳಾಗಿದ್ದೀನಿ ಗೊತ್ತಾ ನೋಡ್ ಮಾವ ನಿನಗೆ ಯಾರಪ್ಪ ಮಾತು ಕೊಟ್ಟಿದ್ದು ನಮ್ಮ ಅಪ್ಪ ತಾನೇ ನಿನಗೆ ಮಾತು ಕೊಟ್ಟಿದ್ದು ಅದು ನಮ್ಮ ಅಪ್ಪನ ಜೊತೆಗೆ ಮ್ಯಾಕ್ ಹೊಂಟೋಯ್ತು ಈಗೇನಿದ್ರು ನನ್ನ ಇಷ್ಟ ನನಗೆ ಯಾವ ಹುಡುಗ ಇಷ್ಟ ಆಗ್ತಾನೋ ಅದೇ ಹುಡುಗನ್ನೇ ನನ್ ಮದ್ವೆ ಆಗೋದು ಗೊತ್ತಾ ಚಿತ್ರಾಂಗ ಅನ್ಬೇಡ ಕಣೆ ಕನಸಲ್ ನೀನೇ ನನ್ನ ಉಸಿರು ನೀನಿರದೆ ನಾನಿರಲಾರೆ ನಾನಿನ್ನ ಮರೆಯಲಾರೆ ಕನ್ಸ್ ಮನ್ಸಲ್ಲು ನನ್ನ ಮಾವನ ಮಗಳು ನನಗೆ ಅಂತ ಕನ್ಸ್ ಮನ್ಸಲ್ಲು ಕನ್ವರ್ಸ್ತಾ ಇದೀನಿ ಕಣೆ ಈ ಕಡೆ ಹೋದ್ರೆ ಅಡಕೆ ತೋಟ ಆ ಕಡೆ ಹೋದ್ರೆ ಬಾಳೆ ತೋಟ ಹಿಂದಿ
ಹೋದ್ರೆ ತೆಂಗಿನ ತೋಟ, ಹಸಿನ ಫಾರಮು, ಕೋಳಿ ಫಾರಮು, ಇವಕ್ಕೆಲ್ಲ ನೀನೇ ಕಣೆ ಯಜಮಾನಿ. ನೋಡ್ದೇನು ತೆಂಗಿನ ತೋಟ ಬಾಳೆ ತೋಟದಲ್ಲಿ ಕಳೆ ಗಿಳೆ ಕಿಟ್ಕೊಂಡಿರ್ತಾಳೆ ಇರಿಸ್ಕೊಬಿಡುಮ ಅಂತ. ಇನ್ನು ಪಾರಮ್ಮ ಕೇಳ್ದಲ್ಲ ಅಲ್ಲಿ ಹಸುದು ಸಗಣಿ ಗಂಡ್ಲ ಎಲ್ಲ ಎತ್ತಾಕೊಂಡಿರ್ತಾಳೆ ಅಂತ. ಲೇ ಆತರ ಕನ್ಸಲು ಕಾಣ್ಬೇಡ ನೀನು. ಲೇ ಮಾವ, ನನ್ನ ಮದ್ವೆ ಆಗೋಂತ ಹುಡುಗ ಹೆಂಗಿರ್ಬೇಕು ಗೊತ್ತೇನೋ? ಹೀರೋ ಹೀರೋ ತರ ಇರ್ಬೇಕು. ನಿನ್ ತರ ಒಣಗೋಗಿರೋ ಮೋಟ ತರ ಜೀರೋ ತರ ಇರ್ಬಾರ್ದು. ಲೇ ಚಿತ್ರ, ನಾನು ಹೀರನೇ ಕಣೆ. ಚಟ್ನಿ ಹಾಕಿರೋ ಹೀರೋ ನೀನು. ಗಂಡರ ಗಂಡ, ಪುಂಡ ಪ್ರಚಂಡ, ಗಂಡು ಬೆರುಂಡ ಗುಂಡ. ಆದ್ರೂ ಕಿಲಾರಿ ಗುಂಡ, ಆಗುತ್ತೋ ಬಂಡ, ನೀನೊಬ್ಬ ದಂಡ ಪಿಂಡ. ಅಯೋಗ್ಯ ಮನೆ ಟೈಲರ್ ಕಿಟ್ಟೆ ಹಾಲಾಡಿಸ್ಕೊಂಡು ದುಡ್ಡು ಕೊಟ್ಟನ. ಎಲ್ಲರೂ ಕೊಡ್ತೀನಿ, ಎಲ್ಲರೂ ದುಡ್ಡು ಹಾಲು ಹಾಕಿಸ್ಕೊಂಡು ದುಡ್ಡು ಕೊಡ್ತೀನಿ. ಗುಂಡಣ ಮನೆ ಹತ್ರ ಹುಡುಕ ಬಂದ್ರೆ ಕದಾ ಇರ್ತೀಯ. ವಾಡಿ ಬರಕೇಳ ಕೊಡ್ತೀನಿ. ಇಷ್ಟ ನಾನ ಬರೋದು ಯಾಕಂದ್ರೆ ಕೇಳಿದ್ಯಾ? ಕೊಡ್ತೀನಿ ಇರೋಣ. ಈ ಬಟ್ಟೆ ಹೊಸ್ಕೊಂಡಿರೋ ಗಿರಾಕಿಗಳು ದುಡ್ಡು ಕೊಟ್ಟಿರ್ಲ ಕಣ. ಆ ಗಿರಾಕಿಗಳು ದುಡ್ಡು ಕೊಟ್ಟ ತಕ್ಷಣ ಕೊಟ್ಬಿಡ್ತೀನಿ ಕಣ. ನೀನ್ ಯಾವ್ದು ನೋಡಿ ಇಟ್ಕೊಳ್ಳ ಕಣ, ಕೊಟ್ಬಿಡ್ತೀನಿ. ಅಂದಾಗ ಚಿತ್ರ ಬ್ಲೌಸ್ ಪೀಸ್ ಕೊಟ್ಟಿದ್ಯಲ್ಲ, ಯಾವ ಡಿಸೈನ್ ಅಲ್ಲಿ ಅದು? ನೀನ್ ಯಾವ ಡಿಸೈನ್ ನೋಡಿದ್ರು ಅದು ಎರಡು ತರ ಕಾಣ್ತವೆ ಕಣೋ ನಿನಗೆ. ಕಿಟಿ, ಬ್ಲೌಸು ಹೆಂಗ್ ಹೊಲಿಬೇಕು ಅಂತಂದ್ರೆ ಈ ರಶ್ಮಿಕಾ ಮಂದಣ್ಣ, ಈ ದೀಪಿಕಾ ಪಡ್ಕೋಣೆ, ಈ ರಚಿತಾ ರಾಮ್ ಎಲ್ಲ ಇದಾರಲ್ಲ, ಇಲ್ಲಿವರೆಗೂ ಅವ್ರು ಹಾಕಿರ್ಬಾರ್ದು ಅಂತ ಬ್ಲೌಸ್ ನ ಹೊಲಿಬೇಕು. ಆ ಬ್ಲೌಸ್ ಹಾಕೊಂಡು ನಮ್ಮ ಮಾಲಳ್ಳಿ ಬೀದಿಲಿ ಹೋಗ್ತಾ ಇದ್ರೆ ಬಟ್ಟೆ ಐಕ್ಳು ರಾತ್ರಿ ನಿದ್ದೆನೆ ಮಾಡ್ಬಾರ್ದು. ಮೈ ಮೇಲೆ ಬಿದ್ಬಿಟ್ರೆ ನಾನು ಕೆರ್ಕಬೇಕಾಯ್ತದ ಅಲ್ಲೇ. ಮುಖದ ಕೊಡ್ರೆ ಮುಖ ಚಟ್ನಿ ಹಾಕ್ಬಿಡ್ಬೇಕು. ಬಡ್ಡೆ ಐಕ್ಳು ಈಗ್ಲೇ ನೀನ್ ನೋಡಿ ನಿದ್ದೆ ಮಾಡಲ್ಲ ಕಡೆ, ಚಡ್ಡಿ ಎಲ್ಲ ಒದ್ದೆ ಮಾಡ್ಕೊತಾವೆ. ಬಟ್ಟೆ ಹೊಸ್ಕೊಳ್ಳೋದು ಮೈ ಮುಚ್ಚಕ್ಕೆ, ಮೈ ತೋರ್ಸಕ್ಕಲ್ಲ. ಗುಂಡ ನಿನ್ಗೆ ಏನ ಗೊತ್ತ ಹುಡುಗಿರ್ ಫ್ಯಾಷನ್? ನೀನು ಡಿಸೈನ್ ಚಡ್ಡಿ ಹಾಕೊಂಡು ಸೂಟ್ ಪ್ಯಾಂಟ್ ಹಾಕೊಂಡು ರಸ್ತೆಯಲ್ಲಿ ಹೋದ್ರೆ ನಾನು ಗೋವ್ ಅಂತ ಅದೇ ಹುಡುಗಿರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ದುಡ್ಡಿಗೆ ಲಿಫ್ಟಿಗೆ ಹೊಡ್ಕೊಂಡು ಮೈಗಾಯ ಕುಳಿತು ರಸ್ತೆಯಲ್ಲಿ ಬಂದ್ರೆ ಅಲ್ಲಿಲ್ದಿರೋ ಮುದುಗ್ನು ಕೂಡ ಬಚ್ಬಾಯ್ ಬಿಟ್ಕೊಂಡು ನೋಡ್ತಾನೆ ಗುಂಡಣ್ಣ. ಮೈನ ಮುಚ್ಚೋ ಬಾಯಿನ ಎಗರಿಸಿ ಎದೆಗೆ ಭದ್ರ ತಿಂದ್ರು ಅಲ್ಲ ಕಟ್ಬಿಡ್ಬೇಕು ಮಗನ. ಇನ್ನಂತ ಕಂತ್ರಿ ಟೈಲರ್ ನನ್ನ ಮಕ್ಕಳು ತುಂಟು ಬಟ್ಟೆ ತಗೊಂಡು ಮೈ ಕಾಣೋಂಗೆ ಹೊಲ್ಕೊಟ್ಬಿಡ್ತೀರ. ಅದನ್ನ ಹುಡುಗಿರು ಫ್ಯಾಷನ್ ಅಂತಾರ. ಆ ಗಂಡ ಐಕ್ಳು ಬಿಟ್ಬಾಯ ಬಿಟ್ಟಂಗೆ ಆ ಹುಡುಗಿರು ಹಾಕಿರೋ ಬ್ಲೌಸ್ ನ ನೋಡ್ಕೊಂಡು ಜಂಪ್ ಸೂಸ್ಕೊಂಡು ಕೂತಿರ್ತಾರ. ಅಯ್ಯೋ ಹೋಗಿ ಬಿಡು ಮಾವ. ಅಲ್ಲ ಮಾವ, ಶೋಕಿನ ಯಾವಾಗ ಮಾಡ್ಬೇಕು? ವಯಸ್ಸಿರೋವಾಗ್ಲೇ ತಾನೇ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಹಣ್ಣನ್ ಮುದುಕಿಯಾಗಿ ಮೂಲೆಯಲ್ಲಿ ಕೂತ್ಕೊಂಡು ಮುಖ ಎಲ್ಲ ಸುಕ್ ಬಿದ್ದು ತಲೆ ಎಲ್ಲ ಬಿಳಿ ಕೂದಲು ಬಂದು ಅಳ್ಳಾಡ್ತಾ ಇರುವಾಗ ಮಾಡಕ್ಕಾಯ್ತದ? ಆಹಾ, ಚೆನ್ನಾಗಿ ವಯಸ್ಸಿರುವಾಗ್ಲೇನೆ ಎಲ್ಲನೂ ಮಾಡಿ ಬಿಟ್ಬಿಡ್ಬೇಕು. ಅವಾಗ್ಲೇ ಮಾಮ ಒಂಥರ ಮಜಾ ಇರೋದು. ಹಂಗೆ ಚಿತ್ರ ಇದಕ್ಕೇನ್ ಗೊತ್ತಾಗದು ಬಿಡು. ಡೋಂಟ್ ವರಿ ಚಿತ್ರ, ಈ ಟೈಲರ್ ಕಿಟ್ ಎಲ್ಲೆಲ್ಲಿ ಕಿಂಡಿ ಬೇಕು ಅಲ್ಲಲ್ಲಿ ಕಿಂಡಿ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಡ್ತಾರೆ. ಮತ್ತೆ ಮತ್ತೆ ಅಳ್ದೆ ತಗೋಬೇಕಲ್ಲ, ನನ್ನಳ್ತೆ ತಗೋ. ಬ್ಲೌಸ್ ಅಲ್ಲಿ ಇದ್ದಾರದು ನಿನ್ಗೆಲ್ಲ ಕಣೋ ಚಿತ್ರಂಗೆ. ಕಿಟ್ಟಿ, ನೀನ್ ಏನೋ ಬೇಜಾರ್ ಮಾಡ್ಕೋಬೇಡ. ನಿನಗೆ ಹೆಂಗ್ ಬೇಕಂಗೆ ಅಳ್ತೆ ತಗೋ. ಸರಿ ಚಿತ್ರ, ಬಿಟ್ರಿ ಹೆಂಗ್ ಬೇಕು ಹಂಗಂಗ್ ಅಳ್ತೆ ತಗೊಳಕ್ಕೆ ಇದೇನು ಮನೆ ಕಟ್ಟು ಸೈಟು
ಅನ್ಕೊಂಡೇನೆ ಈ ನನ್ನ ಮಗ ಮೊದ್ಲೇ ಬರ್ಗೆಟ್ ನಿಂತಾನೆ ಕಣೆ. ಹೆಂಗ್ ಬೇಕು ಹಂಗೆ ಮೈನ ಉಚ್ಕೊಂಡು ಚಪ್ಲ ತಿರ್ಸ್ಕೊಳಿಕ್ಕೆ ಅಳ್ತೆ ನೆಪ ಮಾಡ್ಕೊಂಡು ಬರ್ತವನೆ ಕಣೆ. ಅದು ಚಪ್ಲ ತಿರ್ಸ್ಕೊಳಕ್ಕೆ ಜೂಲ್ ನಾಯಿನ ಜೂಲ್ ನಾಯಿ ಆದ್ರೂ ಆಗೋ ಕಚ್ಚಿ ನಾಯಿ ಆದ್ರೂ ಆಗೋ ನನ್ ಚಿತ್ರ ನನ್ ಮದುವೆ ಆಗೋಳು ದೂರ ನಿಂತ್ಕೊಂಡು ನೋಡ್ಕೊಂಡು ಅಳತೆ ತಗೋ. ಮೈಕೈ ಮುಟ್ಟಿದ್ರೆ ಕಟ್ ಮಾಡ್ಬಿಡ್ತೀನಿ. ಅಯ್ಯಪ್ಪ ಏನ ನಿನ್ ಕೈನ ಅಳ್ತೇನುವೆ ಏನು ತಗೊಳಿಕೆ ಆಗ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ. ದೂರ ನಿಂತ್ಕೊಂಡು ನೋಡ್ಕೊಂಡು ಅಳತೆ ತಗೋ. ಆಗಲ್ಲ ಕಣ ನಾನು ಮೈ ಮುಡ್ಡೆ ತಗೊಳ್ಳೋದು. ಸ್ಟಿಚಿಂಗ್ ಚೆನ್ನಾಗಿ ಬರೋದು ಹಂಗೆ ಹೆಂಗಣ ದೂರ ನಿಂತ್ಕೊಂಡು ನೋಡ್ಕೊಂಡು ತಗೊಳ್ಳೋದು. ನಿನ್ಗೆ ಹೇಳ್ತಾ ಇದೀನಿ ಕಿಟ್ಟಿ, ದೂರ ನಿಂತ್ಕೊಂಡು ನೋಡ್ಕೊಂಡು ಅಳತೆ ತಗೋ ಅಂತ. ಆಗಲ್ಲ ಕಣ ನೋಡ್ಕೊಂಡು ಅಳತೆ ತಗೋ. ಕಡ್ಡಿ ಇಟ್ಟಂಗವನೇ ಮುರ್ತಿದ್ದ ಚಿತ್ರ ಯಾಕೋ ಇವತ್ತು ನನ್ನ ಟೈಮೇ ಸರಿ ಇಲ್ಲ ಕಣೆ. ನಾಳೆ ನನ್ನ ಅಂಗಡಿ ಹತ್ರ ಬಂದ್ಬಿಡು, ಅಲ್ಲೇ ಕತ್ಲೆ ಕೋಣೆಲೆ ನೀಟಾಗಿ ಅಳತೆ ತಗೊಂಡು ಸ್ಟಿಚ್ ಮಾಡ್ಕೊಡ್ತೀನಿ. ಅಲ್ಲ ಮಾಮೂಲಿನೇ ನಿಂತ್ಕೊಂಡು ಹಿಂಗದೆ ಕತ್ಲೆ ಕೋಳಿ ಏನ್ ಕಟ್ಟಿ ತಗತ್ತೀಯ? ಬೆಳಗ್ಗೆ ಅಂತ ನಿಮ್ಮ ಮಾವ ಗುಂಡೆ ಬರ್ತಾನೇನಾ? ಆಯ್ತು ಬಿಡು, ಕತ್ಲೆಲ್ಲೇ ತಗೊಂಡು ಹೋಗಿ ನೀನು. ಸರಿ ಬರ್ಲಾ? ಹೋಗೋ ಬಾಯ್. ಹೋಗೇ ಹೋಗೋ ಚಿತ್ರ ಟಾಟಾ. ತಗತಿ ಒಬ್ಬ ಮಗ ಯಾಕೆ ಮಾವ ಒಳ್ಳೆ ಉತ್ತರ ಹೇಳ್ದಂಗರ್ತೀಯ? ಪಾಪ ಕಿಟ್ಟಿ ಎಷ್ಟು ಒಳ್ಳೆಯವನು. ಮನೆಗೆ ಬಂದು ಅಳ್ತೆ ತಗೋತೀನಿ ಅಂತ ಬಂದಿದ್ರೆ ಅವನು ಬೈ ಕಳಿಸ್ಬಿಟ್ಟಲ್ಲ ಮಾವ ನೀನು. ಆ ಪಾಪ ನನ್ನ ಮಗ ದಿನಾಲು ಗಟ್ಟಿ ಹಾಕಿಸ್ಕೊಂಡು ಕುಟ್ಕೊಂಡು ಓರಿಗೆ ಬಂದಿರಂಗ ಆಡ್ತಾನ ಕಣೆ. ಅದಕ್ಕೆ ಹೊಡೆದ್ ಕಳ್ಸಿದ್ದೀನಿ. ನಮ್ಮೂರ ಹೆಂಗಸ್ರ ಕೈಲೆಲ್ಲ ಅವನ್ಗೆ ಮುಖ ಕೆರೆಸ್ತೀನಿ ಇರೋ. ಅದೇನ್ ಕೆರ್ಸಿಯೋ ಏನೋ ಕಾಣೆ ನಾನು. ಸರಿ ನಡಿ, ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಅಡಿಗೆ ಮಾಡಕ್ಕೆ ಆಗಲ್ಲ. ಅಡಿಗೆ ಮಾಡ್ತೀನಿ, ಉಂಡ್ಬಿಟ್ಟು ಹೋಗ್ ದಬಾಕ ಮಲಿ ಕಡುವಂತೆ. ಚಿತ್ರ ಅಡ್ಗೆ ಯಾರಿಗೆ ಬೇಕು? ಇನ್ನೇನ್ ಬೇಕು? ಬೆಳಿಗ್ಗೆನೆ ಗಟ್ಟಿ ಹಾಲ ಕಾಯಿಸ್ಕೊಂಡು ಕುಡ್ಕೊಂಡು ಬಂದಿದ್ದೀನಿ ಕಣೆ. ಸೀರು ಕಡೆ ನೋಡ, ರುಚಿ ಇರೋ ಕಡೆ ಜನ, ಪ್ರಾಯದ ನಿನ್ನಂತ ಹೆಣ್ಣಿರು ಕಡೆ ಇಂತ ಪ್ರಾಯದ ಐಕ್ಳು ಹುಡಿಕೊಂಡು ಬರ್ತಾರೆ ಕಣೆ ಪಿಕಪ್ ಮಾಡ್ಕೋಯಿಕೆ. ಆಯ್ತು ಬಿಡು ಮಾವ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅವ್ರು ಇರೋದೇ ದೇವ್ರು ಕೊಟ್ಟಿರೋದೇ ಕಣ್ಣನ್ನ ನೋಡೋದಿಕ್ಕೆ ಅಂತ. ನೋಡಿ ಬಿಡು, ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕತ್ತೀಯ? ನಿನಗೇನು ಇಲ್ಲ ಅಂತಂದ್ರೆ ಅವ್ರಿಗೂ ಇರಲ್ವೇ? ಅಂದ್ರೆ ಧೈರ್ಯ ಮಾವ, ತಲೆನೇ ಕೆಡ್ಸ್ಕೋಬೇಡ. ನಡಿ, ಅಡಿಗೆ ಮಾಡ್ತೀನಿ, ಚೆನ್ನಾಗಿ ಊಟ ಮಾಡೋದಂತೆ. ನಡಿ. ಊಟ ಯಾರಿಗೆ ಬೇಕು? ಬೆಳಗ್ಗೆನೆ ಗಟ್ಟಿ ಹಾಲು ಕುಡ್ಕೊಂಡು ಬಂದ್ಬಿಟ್ಟಿದ್ರೆ ಅದಕ್ಕೆ ನಿನ್ನ ಪ್ರೇಮದ ಊಟ ಕೊಟ್ರೆ ಅದೇ ನನಗೆ ಸ್ವರ್ಗ ಕಣೆ, ಸ್ವರ್ಗ. I love you. ಸಿಗಡಿ ನಿನ್ನ ನರ ಸರಮರದಲ್ಲಿ ಸುರಸುಂದ್ರಿ ಡಾರ್ಲಿಂಗ್ ಸಿರಿ ಸೌಂದರ್ಯ ತಡಕಳ್ಳಿ ನಾಯಾಂಗ ಕುಟಿಗೆ ಕುಟಿ ಹಚ್ಚಿ ಮಾಡ್ಲೆ ನಾ ಬೆಳ್ಳಿಂಗ ಕಟಗ ತಡಕಬೇಕು ಆಮೇಲೆ ಹಿಡಕಬೇಕು ಮೊದಲು ಮಕ್ಕಳಬೇಕು ಆಮ್ಯಾಲ ಲಗ್ನಬೇಕು
ಶಿವ ಶಿವ ಶುರುವಾತ ಪದಿಸಿ ಅನುಭವ ಏನಾಗೆತ್ತ ನೀ ಸಿಗದಿದ್ರೆ ನೀ ನಂಗ ನನ್ನಿ ಜನ್ಮಕ್ಕ ಬರಲಾರ್ದ ನೀ ನಿನ್ನ ಬಾಲು ಬರದಾನ ಹೆಂಗ ಮಾಡ್ಯ ಬ್ಯಾಟಿಂಗ ತಡಕಬೇಕು ಮೊದಲು ಕೆಲಸಬೇಕು ಆಗಾಗ ನನಸಬೇಕು ಹಿತ್ತಲಕ್ಕ ಕರಿಬೇಡ ಮಾವ ನನ್ನ ಚಿಕೆಯಾಗತೈತಿ ಮುಟ್ಟಿಕೊಂಡು ನಿಲ್ಲಬೇಡ ಮಾವ ಎದಿ ಕಾದಲಿಯಾಗತೈತಿ ನಾನು ಶಂಕರನಿಗೆ ಎಷ್ಟು ಬಾರಿ ಹೇಳಿದ್ದೀನಿ ಬೆಳಗ್ಗೆ ಎದ್ದು ನಿಮ್ಮಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ. ಅವನ್ ಗೊತ್ತಿ ಅವನ್ ಎಲ್ಲಿ ಬಿಡ್ತಾನೆ ಬಿಡ ನೋಡಿ, ಬೆಳಗ್ಗೆ ಎದ್ದು ಅದೇನೋ ಅರ್ಜೆಂಟ್ ಆಗಿ ಹೊರಟೋದ. ನಾನು ಯಾಕೆ ಏನು ಅಂತ ಕೇಳಿಲ್ಲ. ಹೋಗ್ಲಿ ಬಿಡ್ರಿ, ನಾಳೆ ಹೋದ್ರಾಯ್ತು. ಮೀನಾಕ್ಷಿ ಅವರೆಷ್ಟು ಬದ್ಧರಾಗಿ ಅವರು ಓಸದ್ದು. ಶಂಕರನಿಗೆ ಕೆಲಸ ಕೊಡಿಸ್ತೆ, 1000 ರೂಪಾಯಿ ತರೋ ಸರ್ದಾರ ಅಲ್ವಾ ಅವನು. ನನ್ನ ಮಾತಲ್ಲಿ ಕೇಳ್ತಾನೆ ಬಿಡ. ನನ್ನ ಮಗಳಿದ್ದಾಳಲ್ಲ ಶೀಲಾ, ಅವಳಂತೂ ಅಪರಂಜಿ ಕಣೆ. ನೋಡಿ, ಅವರು ಅಪರಂಜಿಗಳೇ. ನಿಮ್ಮನ್ನು ನೋಡಿದ್ರೆ ಸಾಕು ಹೆದ್ರು ಸಾಯ್ತಾರೆ. ಅಂತದಲ್ಲಿ ನಿಮ್ಮ ವಿರುದ್ಧವಾಗಿ ನಡ್ಕೋತಾರೇನ್ರಿ? ಮೀನಾಕ್ಷಿ, ಇದೇ ತರ ಮಕ್ಕಳ ಪರ ವಹಿಸ್ಕೊಂಡು ಬರ್ತಾ ಇರೋ, ಒಂದಲ್ಲ ಒಂದಿನ ಅನ್ಭವಿಸೋದ್ ನೀನು. ನನ್ನ ಮಕ್ಕಳು ಬಂದೇ ಬಿಟ್ರು. ಶೀಲಾ ಶೀಲಾ ಹೊರಗಡೆ ಏನ್ ಮಾಡ್ತಿದ್ದೆ? ಬಾರೆ ಹೊರಗಡೆ. ಏನು ಇದು? ಏನು ನಿಮ್ಮ ಅವತಾರ? ಏನಪ್ಪ ಈಗ ಕೇಳ್ತಿದ್ದೀರಲ್ಲ? ಇವತ್ತು ನಮ್ಮ ಸೀನನ ಬರ್ತಡೇ ಅಲ್ವೇ, ಅದಕ್ಕೆ ನಾನು ಕೇಕ್ ತಂದಿದ್ದೀನಿ, ಸುಂದರ ಗಿಫ್ಟ್ ತಂದಿದ್ದೀನಪ್ಪ. ಹೌದಾ? ನಾನು ಬರ್ತಿದ್ದೆ. ಅಪ್ಪ, ಶೀಲಾ ನಮ್ಗೆ ಒಬ್ಳೆ ತಂಗೆ. ಅವಳ ಬರ್ತಡೇನ ಗ್ರ್ಯಾಂಡಾಗಿ ಆಚರಿಸ್ಬೇಕು ಅನ್ನೋದೇ ನಮ್ಮ ಆಸೆ ಕಣಪ್ಪ. ಹೌದಾ? ಆಯ್ತಪ್ಪ. ಶೀಲಾ ಬಮ್ಮ ಒಳಗೆ. ನೋಡಿದ್ರ, ನನ್ನ ಮಕ್ಳನ್ನ ಬೈತಾ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಓಕೆ ಗೊತ್ತಿದ್ರಲ್ಲ, ಏನ್ ವಿಶೇಷ? ಅಲ್ಲೇ ಈ ದಿನ ನಿನ್ನ ಹುಟ್ಟಬ್ಬನ ನಾನು ಮರ್ತಿದ್ದೆ. ನಿಮ್ಮ ಅಣ್ಣಂದಿರು ನಿನ್ಗೆ ಗಿಫ್ಟು ಕೇಕು ಎಲ್ಲ ತಂದಿದ್ದಾರೆ ನಿನ್ನ ಹುಟ್ಟಬ್ಬನ ಆಚರಿಸೋಕ್ಕಾಗಿ. ಅಪ್ಪ, ಹಿಂಗೆ ಹೇಳಿ ಯಾಮರ್ಸಂಗಿಲ್ಲ, ಗಿಫ್ಟ್ ಕೊಡೋದು ಮರೆಯಂಗಿಲ್ಲ ನಿಮ್ಮ ಹತ್ರ. ಆಯ್ತಮ್ಮ. ಹೇಳಮ್ಮ, ನೀನೇನ್ ಕೊಡ್ತೀಯ ಗಿಫ್ಟು? ಅಡುಗೆ ಮನೆ ಏನ್ ಬೇಕಂತ ಕೆಲಸ ಹೇಳೋದೇ ಗೊತ್ತಿರೋದು ನಿಮ್ಗೆ. ಯಾವ ಫ್ಲೇವರು? ಏನೋ ನೋಡ್ತಾ ಇದ್ದೀರಾ? ಕವರ್ ಮುಚ್ಚರು.
ದೀಪ ನನಗೂ ದೇವರ ರೂಪ ನಿನಗೂ ನಗುತ್ತಾ ನಗುತ್ತಾ ಮಾಡು ನೀನು ಎಂದು ಹೀಗೆ ಇರಲಿ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಸರ್ಪಕ್ಕೆ ಮುಂಗುಸಿ ಕಂಡ್ರೆ ಭಯ, ಸಿಂಹಕ್ಕೆ ಆನೆ ಕಂಡ್ರೆ ಭಯ. ಬಟ್
ಈ ಉದ್ಭವ್ ಕಂಡ್ರೆ ಸತ್ರು ಬರಗಲ್ಲ. ಈ ಉದ್ಭವನನ್ನು ಕೆಣಕಿದವರಿಲ್ಲ, ಕೆಣಕಿ ಉಳಿದವರಿಲ್ಲ. ಇವನೊಂದು ರೀತಿ ವಿಷದ ನಂಜು. ವಿಷ ಕುಡಿದರೆ ತಕ್ಷಣ ಸಾಯ್ತಾರೆ. ಆದ್ರೆ ನನ್ನ ಮುಟ್ಟಿದರೆ ನಿಧಾನವಾಗಿ ನರಳಿ ನರಳಿ ನಾಳಿ ಸಾಯ್ತಾರೆ. ಗುಣಶೇಖರ, ನಾ ಮನಸಾರಿ ಇಷ್ಟಪಟ್ಟ ಮೊದಲ ವಸ್ತು ಯಾವುದು ಗೊತ್ತಾ? ಅದು ನಿನ್ನ ಮನೆ ಅಂಗಳದಲ್ಲಿ ಮುದ್ದಾಗಿ ಬೆಳೆದಂತಿರುವ ಚೆಂಗುಲಾಬಿ, ನಿನ್ನ ಮಗಳು ಶೀಲಾ. ನನಗೆ ದಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಕೈ ನಕ್ಕಿ ಕಾಣಬೇಕಾಗತ್ತೆ. ಈ ಉದ್ಭವ್ ಮಾಡದ್ದೆ ಹೇಳೋದು, ಹೇಳದ್ದೆ ಮಾಡೋದು. ಬರ್ತಾ ಪೂರ್ತಿ ದೊಡ್ಡಿ ಆಗ್ತಿದೀನಿ. ಅಪ್ಪ ಅಮ್ಮ ಮೆಡಿಸಿನ್ ತಗೊಬಂದ್ ಕಳ್ಸಿದ್ರೆ ಅದನ್ನೇ ಮರ್ತ್ಬಿಟ್ನಲ್ಲ. ಮೊದ್ಲು ತಗೊಂಡ್ಬರ್ತೀನಿ. ಶೀಲಾ, ಯಾಕೆ ಏನಾಯ್ತು? ಏನಿಲ್ಲ, ಅಪ್ಪ ಅಮ್ಮಗ್ ಮೆಡಿಸಿನ್ ತಗೊಬಂದಿದ್ರು, ಮರ್ತ್ಬಿಟ್ಟಿದ್ದ. ನಾನು ಬರಲ ಜೊತೆಗೆ? ಬೇಕಾಗಿಲ್ಲ, ನಾನು ಒಬ್ಳೆ ಹೋಗ್ತಾ ಇರ್ತೀನಿ. ಪಾಪ ಕಣೆ, ತುಂಬಾ ದೂರ ಹೋಗ್ಬೇಕು. ಮಾತ್ರೆ ಚೀಟಿಗಳು ನಾನೇ ಹೋಗ್ತೀನಿ. ಆ ತೊಂದ್ರೆ ನಿಮಗ್ ಬೇಡ ಉದ್ಭವ್. ನೋಡು ಶೀಲಾ, ನೀನ್ ಈ ರೀತಿ ಕಳ್ಳಿ ಆಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ನಾನು. ಏನು? ನಾನ್ ಕಳ್ಳಿನ? ಏನ್ರಿ ಕದಿದ್ದೀನಿ ನಿಮ್ಮ ಹತ್ರ? ಕಳ್ಳರು ಕದ್ದರೆ ಹಣ ಒಡವೆ ವಸ್ತುಗಳನ್ನು ಕದೀತಾರೆ. ಆದ್ರೆ ನೀನು ನನ್ನ ಹೃದಯವನ್ನೇ ಕದ್ಬಿಟ್ಟಿದ್ಯಾ. ನನ್ನ ಹೃದಯ ಕದ್ದ ಚೋರಿ ನೀನು. ನನ್ನ ಹತ್ರ ನನಗೆ ಇವನ್ ಹರಿಕತೆ ಬೇರೆ. ಬರ್ತೀನಿ. ನಿಲ್ಲು ಶೀಲಾ, ನಾನು ನಿನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿರಾಕರಿಸಬೇಡ. ಈ ಮಗನ ಕಾಮರಾಜನಿಗೆ ನೀನು ಪ್ರೇಮ ಭಿಕ್ಷೆ. ಏನು ಪ್ರೇಮ ಭಿಕ್ಷೆನಾ? ಅದು ನಿನ್ನಂತ ಕಾಮುಕನಿಗೆ ಪ್ರೇಮ ಭಿಕ್ಷೆ ಬೇಕಾ? ನಿನ್ನಂತ ಅಯೋಗ್ರ ಇರ್ತಾರಲ್ಲ, ಅಂತ ಕಡೆ ಹೋಗಿ ಕೇಳು, ಭಿಕ್ಷೆ ಸಿಕ್ಕರೂ ಸಿಗ್ಬೋದು. ಪ್ರೇಮ ಭಿಕ್ಷೆ? ಹಾಸ್ಯ ಬೇಡ, ಆತುರ ಬೇಡ. ಆತುರಗೆಟ್ಟರೆ ಬುದ್ಧಿಮಂದ ಅಂತಾರೆ. ನೋಡ್ಸಿಲ್ಲ, ನೀನು ನನ್ನವಳಾಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ. ಏನು? ನಾನು ನಿನ್ನವಳಾಗ್ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಯಾಕೆ ಸಾಧ್ಯವಿಲ್ಲ? ಈ ಉದ್ಭವನ ನಿಟ್ಟ ನೋಟ, ಬಿಟ್ಟ ಬಾಣ, ಇಟ್ಟ ಗುರಿ ಎಂದು ತಪ್ಪಿಲ್ಲ, ತಪ್ಪೋದು ಇಲ್ಲ. ನನ್ನ ತನು ಮನ ಪ್ರಾಣ ಎಲ್ಲ ನೀನಾಗಿರುವಾಗ ನೀನಿಲ್ಲದೆ ಬದುಕುವ ಶಕ್ತಿ ನನ್ನಲ್ಲಿಲ್ಲ ಕಡೆ. ಒಂದೇ ಒಂದ್ಸಲ ನನ್ನನ್ನು ನೋಡು, ನನ್ನನ್ನು ಪ್ರೀತಿಸು, ಆಗ ಗೊತ್ತಾಗುತ್ತೆ ಈ ಉದ್ಭವ್ ಯಾರು, ಎಂತವನು ಅಂತ. ನಿನ್ನಂತವನ್ಗೆ ಪ್ರೀತಿ ಬೆಲೆ ಏನಾದ್ರೂ ಗೊತ್ತೇನೋ? ಇದು ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ. ನನ್ನ ಕೆಲ್ಸನೇ ನನ್ಗಿದೆ. ಏ ಉದ್ಭವ್, ಈ ರೀತಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಹಗ್ಲುಗನ್ಸನ್ನ ಕಾಣೋದ್ ಬಿಟ್ಟು ತೆಪ್ಪುಗೆ ಮನೆ ದಾರಿ ಹಿಡ್ಕೊಂಡು ಮನೆ ಸೇರ್ಕೋ. ಇಲ್ಲಾಂದ್ರೆ ನೋಡು ಜನ ಹುಚ್ಚಿಡ್ದಿದೆ ಪಾಪ ಅಂತ ತಿಳ್ಕೊಂಡು ಕಲ್ಲೊಡ್ದು ಸಾಯಿಸ್ಬಿಡ್ತಾರಷ್ಟೇ. ಅಲ್ಲ ಮರಿ, ನೀನು ಕರೆದ ತಕ್ಷಣ ಪ್ರೀತಿ ಅಂತ ನಿನ್ನಿಂದ ಓಡ್ ಬರೋದಕ್ಕೆ ನಾನು ಯಾರು ಅನ್ಕೊಂಡಿದ್ಯೋ? ಗುಣಶೇಖರನ ಮಗಳು ಶೀಲಾ ಕಣ ಇವಳು. ನೋಡು, ನಮ್ಗೆ ನಮ್ದೇ ಆದ ಗೌರವ, ಅಂತಸ್ತು, ಯೋಗ್ಯತೆ ಅಂತಿದೆ. ಮೂರು ಬಿಟ್ಟು ನಿಮ್ ಹಾಗೆ ಬೀದಿಲ್ ನಿಂತಿಲ್ಲ. ನೀನೇನಾದ್ರೂ ನನ್ನನ್ನ ಹೀಗೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಕೇಳುತ್ತೆ ಅನ್ನೋ ವಿಚಾರ ನನ್ನ ಅಣ್ಣನಿಗೆ ಗೊತ್ತಾದ್ರೆ ನೀನು ದೊಡ್ಡ ಸೀಳಿ ಊರ್ ಬಾಗಿಲಿಗೆ ತೋರಣ ಕಟ್ಟೋ. ಹುಷಾರ್. ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು.
ಮಾತನ್ನ ಚೆನ್ನಾಗಿ ಕಲ್ತಿದ್ಯಾ ನೋಡು. ನೀನು ಬರೀ ಮಂತ್ರಕ್ಕೆ ಬೀಳೋ ಮಾವಿನ ಹಣ್ಣು ಅಂತ ಅನ್ಕೊಂಡಿದ್ದೆ. ಇಲ್ಲ, ಅದನ್ನ ಕಾಲಿನಿಂದ ಹೊಡಿಬೇಕು, ಬೀಳಿಸ್ಬೇಕು. ಅದ್ರ ರುಚಿ ನೋಡ್ಬೇಕು ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಈ ನಿನ್ನ ಅಂದ ಚಂದನ ಈಗಲೇ ಸವಿಬೇಕು. ನನ್ನನ್ನು ಮುಟ್ಟೋದಕ್ಕೆ ಎಷ್ಟೋ ಧೈರ್ಯ ನೀನು. ಈ ಶೀಲನ ಶೀಲ್ಗೆಟ್ ಹೆಣ್ಣು ಅಂತ ತಿಳ್ಕೊಂಡಿದ್ದೇನೋ? ನನ್ನ ಮೈ ಮೇಲಿನ ಒಂದೇ ಒಂದು ರೋಮ ಕೊಂಕುದ್ರು ಸಹಿತ ನಿನ್ನ ಜೀವಂತ